ಎಂತ ಕೆಲಸ ಮಾಡಿದ್ಯ ಮಲ್ಲಿ ನೀನು ಯಾಕೆ ಹೀಗೆಲ್ಲ ಮಾಡಕ್ ಹೋದ? ಮತ್ತಿನ್ನೇನ್ ಮಾಡ್ಲಿ ಬಾವರೆ, ಅವರು ಪದೇ ಪದೇ ನಿಮ್ನ ಮತ್ತೆ ಅಕ್ಕಂಗೆ ತೊಂದರೆ ಕೊಡ್ತಾ ಇದ್ರೆ ಅದನ್ನ ನೋಡ್ಕೊಂಡಿರಕ್ಕಾಗತ್ತಾ? ಅದಕ್ಕೇನೆ ನನ್ನ ರೀತಿಯಲ್ಲಿ ಉತ್ತರ ಕೊಟ್ಟು ಬಂದೆ. ಕ್ಷಮಿಸಿ. ಏನ್ ಕ್ಷಮಿಸೋದು? ಫಸ್ಟ್ ಆಫ್ ಆಲ್ ನಿನ್ಗೆ ಅವ್ರ ಮನೆಗೆ ಹೋಗೋದಕ್ಕೆ ಯಾರು ಹೇಳಿದ್ದು? ಹೀಗೆಲ್ಲ ಹೆದರ್ಸಿ ಬೆದರ್ಸಿ ಮಾಡು ಅಂತ ಯಾರು ಹೇಳಿದ್ದು ನಿನ್ಗೆ? ನೀನು ಅವ್ರಿಗೆ ಹೀಗೆಲ್ಲ ಮಾಡಬಾರ್ದು. ಅವ್ರ ವಯಸ್ಸಿನಲ್ಲಿ ದೊಡ್ಡವರು, ನಿನ್ ತಂದೆ ವಯಸ್ಸಿನವರು. ಅವ್ರ ಹತ್ರ ಹೀಗೆಲ್ಲ ಮಾತಾಡಬಾರ್ದಾಗಿತ್ತು, ತಪ್ಪಿದು. ನೀವ್ ಹೇಳೋದು ಸರಿನೇ, ಒಪ್ಕೊಳ್ತೀನಿ. ಆದ್ರೆ ಆ ಭಾವನೆ ನಮಗೆ ಮಾತ್ರ ಇದ್ರೆ ಸಾಕ, ಅವರಿಗೂ ಇರ್ಬೇಕಲ್ವೇ? ಅವ್ರು ತಮ್ಮ ವಯಸ್ಸಿಗೆ ತಕ್ಕಂಗೆ ನಡ್ಕೊಂಡಿದ್ರೆ ನಾನು ಮರ್ಯಾದೆ ಕೊಡ್ತಿದ್ನಪ್ಪ. ನೀನು ಹೀಗೆಲ್ಲ ಮಾಡಬಾರ್ದಾಗಿತ್ತು, ನನ್ಗೆ ಇಷ್ಟ ಆಗ್ಲಿಲ್ಲ. ಮತ್ತೆ ಅವರಷ್ಟು ಅನ್ಯಾಯಗಳನ್ನು ಮಾಡ್ತಾ ಇದ್ರೆ ಅದನ್ನ ನೋಡ್ಕೊಂಡು ಹೆಂಗ್ ಸುಮ್ಮನೆ ಇರೋದು ಬಾವರೆ? ನಿಮಗೆ ಮತ್ತೆ ಅಕ್ಕಾರ್ಗೆ ಇನ್ನು ಕಮ್ಮಿ ಕಾಟನ ಕೊಟ್ಟಿದ್ದಾರೆ. ನೀವೇನೋ ಕೆಸರು ಅಂತ ಕಲಿಸದೇ ಇರ್ಬೋದು, ಆದರೆ ನನಗಂಗಿರಕ್ಕಾಗಕ್ಕಿಲ್ಲ. ಬಿಸಿ ರಕ್ತ ಕುದಿತೈತೆ. ಹಾಗಂತ ಹೀಗೆ ಮಾಡೋದ? ಯಾರಿಗೂ ಹೇಳ್ದೆ ಕೇಳಿ ಅವ್ರ ಮನೆಗೆ ಯಾಕೆ ಹೋದೆ? ಅಲ್ಲ, ನಮ್ಗೆ ಹೇಳಬೇಕು, ನಮ್ಮನ್ನೊಂದು ಮಾತು ಕೇಳಬೇಕು ಅಂತ ನಿಂಗೆ ಅನ್ಸ್ಲಿಲ್ವಾ? ಅದು ಬಾವರೆ, ನಿಮ್ಮ ಹತ್ರ ಹೇಳ್ತಿದ್ರೆ ನೀವು ಬಿಡ್ತಿರ್ಲಿಲ್ಲ. ಅದಕ್ಕೇನೆ ನಿಮ್ಮ ಹತ್ರ ಹೇಳ್ದೇನೆ ಹೋಗ್ಬಿಟ್ಟೆ. ಅಷ್ಟಕ್ಕೂ ಅವರಂತ ಕೆಟ್ಟ ಕ್ರಿಮಿಗೆ ನನ್ನಂತೋಳೆ ಸರಿ ಬಾವರೆ, ಅದಕ್ಕೇನೆ ಒಬ್ಳೆ ಹೋದೆ. ಅಷ್ಟಕ್ಕೂದಲ್ಲಿ ಏನು ತಪ್ಪೈತೆ ಬಾವರೆ? ತಪ್ಪು ಮಾಡಿದ್ದು ಅವ್ರು ತಾನೆ. ತಪ್ಪನ್ನ ಪ್ರಶ್ನೆ ಮಾಡಿದ ತಪ್ಪ? ಮಲ್ಲಿ ನೋಡು ಮಲ್ಲಿ, ನಿನ್ನ ತಾತ ನಿನ್ನನ್ನು ಹೇಗೆ ಬೆಳೆಸಿದ್ದಾರೆ ಅಂತ ಒಂದ್ಸತಿ ನೆನಪು ಮಾಡ್ಕೊ. ನೀನು ಹೀಗೆ ಮಾಡಿದ್ದೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಏನು ಅನ್ನಿಸ್ಬೇಡ. ಇದೇನ ನೀನು ಕೊಟ್ಟಿರೋ ಸಂಸ್ಕಾರ ಅಂತ ಆ ಹಿರಿ ಜೀವನ ನೊಂದ್ಕೊಳ್ಳಲ್ವಾ? ಇದು ನೀನಲ್ಲ ಮಲ್ಲಿ, ನೀನು ಹೀಗಿರಬಾರ್ದು. ಮಗು ಥರ ಇನ್ನೋಸೆಂಟ್ ಆಗಿದ್ದೆ, ಎಷ್ಟು ಖುಷಿಯಾಗಿದ್ದೆ ಅಲ್ವಾ? ನೀನು ಹಾಗೇ ಇರಬೇಕು. ಈ ಫ್ಯಾಮಿಲಿ ಪಾಲಿಟಿಕ್ಸ್ ಎಲ್ಲ ನಿನ್ಗೆ ಹಾಕ್ಬೇಕು, ಅದು ನೀನು ಬೇಡದೇ ಇರೋದು. ನೀನು ಹೀಗೆಲ್ಲ ಮಾತಾಡೋದು, ಇನ್ಯಾರ್ದೋ ಮನೆಗೆ ಹೋಗಿ ಗಲಾಟೆ ಮಾಡ್ಕೊಂಬರೋದು, ಇದು ಯಾವುದು ನನಗೆ ಇಷ್ಟ ಆಗಲ್ಲ. ನೀನು ಯಾಕೆ ಈ ರೀತಿ ಬದಲಾಗಿದೆಯಾ ನನಗಂತೂ ಅರ್ಥ ಆಗ್ತಾ ಇಲ್ಲ. ನೀನು ಚಿಕ್ಕೋಳ ಥರ ಇದ್ದೆ, ಹಾಗೆ ಇದ್ಬಿಡು. ಇದು ಮತ್ತೆ ರಿಪೀಟ್ ಆಗಬಾರ್ದು. ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕೋ ಕೊಡಬಾರ್ದ? ಕೊಡಬೇಕು. ಆದ್ರೆ ಇಂಥವ್ರಿಗೆ ಮತ್ತೆ ನೀನು ಹಳೆದನ್ನೆಲ್ಲ ಹೇಳಿ ನನಗೆ ಸಿಟ್ಟು ಬರೆಸ್ಬೇಡ. ದೊಡ್ಡವರು ಅಂದಮೇಲೆ ಅವ್ರಿಗೆ ಮರ್ಯಾದೆ ಕೊಡಬೇಕು. ಮತ್ತೆ ಅವ್ರು ಯಾವಾಗಲಾದ್ರೂ ಸಿಕ್ಕಿದಾಗ ಅವ್ರ ಹತ್ರ ಕ್ಷಮೆ ಕೇಳಬೇಕು. ಕ್ಷಮೆನಾ? ಅವ್ರ ಹತ್ರನಾ? ಹೌದು, ಕೇಳಬೇಕು. ನಾನು ಹೇಳಿದ್ದೀನಿ ಅನ್ನೋ ಕಾರಣಕ್ಕಾದ್ರೂ ನೀನು ಕ್ಷಮೆ ಕೇಳಲೇಬೇಕು. ಏನ್ರಿ ಇವ್ನು ಇನ್ನೂ ಮನೆಗೆ ಬಂದಿಲ್ಲ? ಸಮಾಧಾನ ಮಾಡ್ಕೊಳ್ಳಿಯತ್ತೆ, ಜೀವ ಬರ್ತಾನೆ. ಹೇಗಮ್ಮ ಟೆನ್ಷನ್ ಆಗದೆ ಇರುತ್ತೆ? ಯಾಕೋ ನಾವು ಬೈದಿದ್ದೆ ಅತಿ ಆಯ್ತು ಅನಿಸ್ತಾ ಇದೆ ನನಗೆ. ಏನು ಅತಿ ಆಯಿತು ಮಂದಾಕಿನಿ? ತಪ್ಪು ಮಾಡಿದಾಗ ಹೇಳಬೇಕಾದ್ದು ನಮ್ಮ ಕರ್ತವ್ಯ, ಹೇಳಿದ್ವಿ. ಅದಕ್ಕೆ ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೋದರೆ ಹೋಗ್ಲಿ ಬಿಡು. ಬೇಕಾದರೆ ಬರ್ತಾನೆ, ಇಲ್ಲರ ಅಲ್ಲೇ ಇರ್ತಾನೆ. ಅವನೇ ಬಂದ. ನಾನು ನೋಡ್ತೀನಿ. ಥ್ಯಾಂಕ್ ಯು ಮಹಿ. ನೀನಲ್ಲಿ ಡೋರ್ ತೆಗೆದಿಲ್ಲೋ ಅಂತ ಅಂದ್ಕೊಂಡೆ. ಎಂಥ ಟ್ರಾಜಿಡಿ ಅಲ್ಲ. ನಾನು ಕಟ್ಸಿದ ಮನೆಗೆ ನನಗೆ ಎಂಟ್ರಿ ಇಲ್ಲ. ಹೋದವನು ಯಾಕೆ ವಾಪಸ್ ಬಂದೆ ಅಂದ್ಕೊಂಡೆ? ಇದು ನನ್ನ ಮನೆ, ನಾನು ಕಷ್ಟಪಟ್ಟು ದುಡ್ದು ಕಟ್ಸಿದ ಮನೆ. ನನಗೆ ಯಾವಾಗ ಬೇಕೋ ಬರ್ತೀನಿ, ಯಾವಾಗ ಬೇಕೋ ಹೋಗ್ತೀನಿ. ಓಕೆ ಓಕೆ, ಗುಡ್ ನೈಟ್. ಏ ಜೀವ, ನಿಂತ್ಕೋ. ನೆನ್ನೆ ಮನೆ ಬಿಟ್ಟು ಹೋದವ್ ನೀನು. ಎಲ್ಲಿಗೋ ಹೋಗಿದ್ದೆ? ಫೋನ್ ಮಾಡಿದ್ರೆ ಫೋನ್ ಬೇರೆ ಸಿಗ್ತಾ ಇರಲಿಲ್ಲ. ಎಲ್ಲಿಗೆ ಹೋಗಿದ್ದೆ? ನಿನ್ನೆ ಕೇಳ್ತಾ ಇರೋದು, ಎಲ್ಲಿಗೆ ಹೋಗಿದ್ದೆ? ಇಲ್ಲ ಎಲ್ಲ ಗೊತ್ತಿರೋ ಮನೇಲಿದ್ದೆ. ಏ, ಒಂದು ಇಡೀ ದಿನ ಮನೆಯಿಂದ ಹೊರಗಡೆ ಇದೆಯಾ? ಮನೇಲಿ ಅಪ್ಪ ಅಮ್ಮ ಇರ್ತಾರೆ, ಹೆಂಡತಿ ಇದ್ದಾಳೆ, ಅವರೆಲ್ಲ ನನ್ನ ದಾರಿ ಕಾಯ್ತಾ ಇರ್ತಾರೆ. ಇನ್ನು ನಿನ್ನ ತಲೆಗೆ ಹೋಗ್ಲಿಲ್ವಾ? ತಪ್ಪು ಸರಿ ಯಾವುದು ಅಂತ ಯೋಚನೆ ಮಾಡೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ಯಾ. ಸಾಲದಕ್ಕೆ ಕುಡಿಯೋದನ್ನ ಬೇರೆ ಕಲ್ತ್ಕೊಂಡಿದ್ಯಲ್ಲೋ. ನೋಡು, ಈಗಲೂ ಕುಡ್ಕೊಂಬಂದಿದ್ಯಾ. ನೆಟ್ಟಿಗೆ ನಿಲ್ಲಕ್ಕಾಗ್ತಿಲ್ಲ ನಿನಗೆ. ಯಾಕೋ ಹೀಗೆ ಹೊಟ್ಟೆ ಉರಿಸ್ತೀಯ ನಮಗೆ? ನಾವೆಲ್ಲ ನಿನ್ನ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀವಿ, ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀವಿ ಗೊತ್ತೇನೋ?
ಅಪ್ಪ ಪ್ಲೀಸ್ ಈ ನಿಮ್ಮ ಬಾಯಿ ಮಾತಲ್ಲಿ ಕನಸನ್ನೆಲ್ಲ ತೋರ್ಸಕ್ಕೆ ಬರಬೇಡಿ. ನನಗೆ ಗೊತ್ತು ನೀವು ಮೇಷ್ಟ್ರ ಅಂತ ಭಾಷಣ ಬಿಗಿಬೇಡಿ. ಜೀವ ನೀನು ಸೈಲೆಂಟಾಗಿತ್ತು. ನಾನು ನಿನ್ನ ಜೊತೆ ಮಾತಾಡ್ತಿದ್ದೀನ. ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ, ಕಾಳಜಿ, ಮಮಕಾರ ಇದ್ದಿದ್ದಿದ್ರೆ ನಾನು ಹುಡ್ಕೊಂಡು ಬರ್ಬೇಕಿತ್ತು. ನೀವು ಯಾಕೆ ಬರಲಿಲ್ಲ ಅಂದಮೇಲೆ ನಿಮಗೆ ನನ್ನ ಮೇಲೆ ಕನ್ಸನ್ನಿಲ್ಲ. ಜಸ್ಟ್ ನನಗೆ ಬೈಯೋದನ್ನು ಎಂಜಾಯ್ ಮಾಡ್ತೀರಾ ಅಷ್ಟೇ. ನನ್ನ ಮೇಲೆ ಬ್ಲೇಮ್ ಮಾಡೋದು ನಿಮಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಾನು ಬ್ಲೇಮ್ ಮಾಡಿ ನೀವು ದೊಡ್ಡವರಾಗೋದಕ್ಕೆ ಹೊರಟಿದ್ದೀರ. ನನ್ನ ಅಗೇನೆಸ್ಟ್ ನೀವೆಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ತಿದ್ದೀರ. ಏಯ್ ಸಾಕು ಸುಮ್ಮನೆ ಇರೋ. ಕೇಳಿಸ್ಕೊತಾ ಇದ್ದೀವಿ ಅಂತ ಮಾತಾಡ್ತಾನೆ ಇದ್ದಾನೆ. ಏನೋ ಮಾಡಿದ್ದೀವಿ ಫ್ಯಾಮಿಲಿ ಪಾಲಿಟಿಕ್ಸು? ಕುಡ್ಕೊಂಬಂದು ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ. ನಿನ್ನ ಬುದ್ಧಿ ಮೇಲೆ ಮಾತಿನ ಮೇಲೆ ನಿನಗೆ ಕಂಟ್ರೋಲ್ ಇಲ್ವಲ್ಲೋ? ಯಾಕೋ ಇಂಥ ಕೆಟ್ಟ ಚಟ ಕಲಿತಾ ಇದೆಯಾ? ನೀನು ನನ್ನ ಮಗ ಅನ್ನೋದನ್ನೇ ಸುಳ್ಳು ಮಾಡ್ತಾ ಇದೆಯಲ್ಲೋ? ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಾ ಇದೆಯಾ? ಅಮ್ಮ ಊರ್ಕೊಂಡ್ರೆ ಹೊಟ್ಟೆ ಹೊರಿಯತ್ತೆ, ಬಿಟ್ರೆ ತಣ್ಣಗಾಗತ್ತೆ. ಬಿಟ್ಬಿಡಿ, ಇದೇನು ದೊಡ್ಡ ತಲೆ ಹೋಗೋ ವಿಷಯ ಅಲ್ಲ. ಜೀವ ಏನು ಇಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಾ ಇದೆಯಾ? ಕಂದ, ಕುಡಿಯೋದು ಒಳ್ಳೇದಲ್ಲ ಕಣೋ, ಅದು ನಿನ್ನ ಸರ್ವನಾಶ ಮಾಡುತ್ತೆ. ಪ್ಲೀಸ್ ಪ್ಲೀಸ್, ಡ್ರಿಂಕ್ಸ್ ಮಾಡೋದ್ರಿಂದ ಏನು ನಾಶ ಆಗುತ್ತೋ ಗೊತ್ತಿಲ್ಲ, ಆದರೆ ನೀವುಗಳು ನನ್ನ ಫ್ರೀಡಮ್ನ ನಾಶ ಮಾಡ್ತಿದ್ದೀರ, ನನ್ನ ನೆಮ್ಮದಿ ನಾಶ ಮಾಡ್ತಿದ್ದೀರಾ. ಆಫ್ಟರ್ ಆಲ್ ಒಂದು ಡ್ರಿಂಕ್ಸ್ ಮಾಡೋ ಫ್ರೀಡಮ್ ಇಲ್ವಾ ನನಗೆ? ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ, ನನ್ನ ಬಾಯಲ್ಲಿ ನಾನು ಕುಡ್ಕೋತೀನಿ. ಅದನ್ನು ಕೇಳೋದಕ್ಕೆ ಹೂ ಆರ್ ಯು? ಯಾರು ನೀವು? ನನ್ನ ಖುಷಿಗೆ ನಾನು ಕುಡ್ಕೋತೀನಿ. ನಿಮ್ಗೆ ಯಾಕೆ ದುಃಖ ಆಗತ್ತೆ? ಯಾಕೆ? ಯಾಕೋ ಹೀಗಾಡ್ತಿದ್ಯಾ? ಲೇ, ನಿನ್ನ ಸಾಕಿ ಬೆಳೆಸಿದ ನಾವೇ ಅಲ್ವೇನೋ? ನಾವು ಕೊಟ್ಟ ಸಂಸ್ಕಾರನೂ ಮರಿತಾ ಇದೀಯಾ? ಏನೋ ಆಗಿದೆ ನಿನಗೆ? ನೋಡು, ದುಡ್ಡು ಅನ್ನೋದನ್ನ ಜೇಬಲ್ಲಿ ಇಟ್ಕೋಬೇಕು. ನೀನು ತಲೆಗೆ ಏರ್ಸ್ಕೊಂಡಿದ್ಯಾ, ಅದಕ್ಕೆ ಈಗ ಆಡ್ತಾ ಇರೋದು. ಪ್ಲೀಸ್ ಪ್ಲೀಸ್, ಈ ನಿಮ್ಮ ನಾನ್ ಸ್ಟಾಪ್ ಉದ್ದೇಶ ಕೇಳಿ ಕೇಳಿ ನನಗೆ ಸಾಕಾಗೋಗಿದೆ. ನಾನು ಕಷ್ಟಪಟ್ಟು ದುಡಿತೀನಿ ಅಂದಮೇಲೆ ನನಗೆ ಹೇಗೆ ಬೇಕೋ ಹಾಗೆ ಬದುಕೋ ರೈಟ್ಸ್ ಇದೆ. ನನಗೆ 1000 ಟೆನ್ಷನ್ ಇರುತ್ತೆ, ಅದಕ್ಕೆ ಕುಡಿತೀನಿ. ನನ್ನ ಟೆನ್ಷನ್ಗೆ ಅದೊಂಥರ ಮೆಡಿಸಿನ್ ಇದ್ದಂಗೆ, ಮೆಡಿಸಿನ್. ಆದರೆ ನೀವುಗಳು ಮನೇಲಿರ್ತೀರ, ಆರಾಮಾಗಿರ್ತೀರ, ಟೆನ್ಷನ್ ಇರಲ್ಲ, ಅದಕ್ಕೆ ಕುಡಿಯಲ್ಲ. ನಿಮಗೂ ನನಗೂ ವ್ಯತ್ಯಾಸ ಇದೆ, ಸರಿನಾ? ನಿಮ್ಮ ಲೈಫೇ ಬೇರೆ, ನನ್ನ ಲೈಫೇ ಬೇರೆ. ನನ್ನನ್ನು ಕ್ವಶನ್ ಮಾಡೋ ರೈಟ್ಸ್ ಯಾವನಿಗೂ ಇಲ್ಲ. ಅದು ಅಪ್ಪನೇ ಆಗಿರಲಿ, ಅಮ್ಮನೇ ಆಗಿರಲಿ, ಯಾವನೇ ಆಗಿರಲಿ. ಏನು ಹೇಳ್ತೀಯ ನೀನು? ನೀವು ಹೊಡೆದಾಗೆಲ್ಲ ಹೊಡೆಸ್ಕೊಳಕ್ಕೆ ನಾನೇನು ಎಳೆ ಮಗುವಲ್ಲ, ಭೇಟಿನೂ ಬಿದ್ದಿಲ್ಲ. ನನಗೂ ಕೈ ಇದೆ, ವಾಪಸ್ ಕೊಡೋದು ನನಗೂ ಬರತ್ತೆ. ಅದನ್ನ ನೆನಪಿರಲಿ. ನೀನು ಏನೇ ಹೇಳು ಜಯ, ನಿನ್ನ ಹೆಂಡತಿ ಕೊಟ್ಟು ಶಾಕ್ ಇದೆಯಲ್ಲ, ಅಪ್ಪ ಅಂತಿಂದ ಶಾಕ್ ಅಲ್ಲ, 1000 ವೋಲ್ಟ್ ಶಾಕ್. ನನ್ನ ಲೈಫಲ್ಲೇ ಅದನ್ನು ಮರೆಯೋದಕ್ಕಾಗೋದಿಲ್ಲ. ಆ ರೇಂಜಿಗೆ ಶಾಕ್ ಆಯ್ತಾ? ಅದು ನಿಮಗೆ, ವಿಲ್ಲನ್ಗೆ? ಹೂ ಕಣಪ್ಪ, ವಿಲ್ಲನ್ ಆದ್ರೇನು ಹೆಣ್ಮಕ್ಳಿಗೆ ಎದರಲೇಬೇಕು. ನನಗಂತೂ ಕನಸಲ್ಲೂ ಅವಳು ಆವಾಜಕ್ಕೆ ಹೋಗಿದ್ದು ಬಂದು ಹೋಗುತ್ತೆ. ಸ್ವಲ್ಪ ದಿವಸ ನೆಮ್ಮದಿಯಾಗಂತೂ ನಿದ್ದೆ ಮಾಡೋದಕ್ಕಾಗಲ್ಲ. ಅಲ್ಲ ಅಂಕಲ್, ನನ್ನ ಹೆಂಡತಿ ಹಾಕಿರೋ ಆವಾಜು ನಿಮಗೆ ಆ ರೇಂಜಿಗೆ ಇಂಪ್ಯಾಕ್ಟ್ ಮಾಡ್ತಾರೆ? ಹೇಳಿದ್ನಲ್ಲಪ್ಪ, 1000 ವ್ಯಾಟ್ ಶಾಕ್. ನಾನು ಎಂತೆಂತನೂ ನೋಡ್ಬಿಟ್ಟಿದ್ದೀನಿ.
ಎಂತೆಂಥವ್ರನ್ನ ಎದುರಿಸ್ಬಿಟ್ಟಿದ್ದೀನಿ, ಎಷ್ಟು ಬೇಕೋ ಅಷ್ಟೆಲ್ಲ ಕುತಂತ್ರ ಮಾಡಿಬಿಟ್ಟಿದ್ದೀನಿ. ಆದರೆ ಇವಳು ನನ್ನನ್ನು ಎದುರಿಸಿದ್ದಿದೆಯಲ್ಲ, ಈಗಲೂ ನನ್ನ ಕಣ್ಣು ಮುಂದೆ ಬಂದ್ಬಿಡುತ್ತೆ. ಅದು ಹೆಣ್ಣಲ್ಲ, ಹೆಮ್ಮಾರಿ. ಹೆಣ್ಣು ಅಂದರೆ ದೇಹಗಳಲ್ಲ, ಹಂಗಿರ್ಬೇಕು. ನಿನ್ಗೆ ಅವಳೇ ಸರಿ. ನೋಡಿದ್ರೆ ಕೊನೆಗೂ ಈಗ ನನ್ನ ಪರಿಸ್ಥಿತಿ ನಿಮಗೆ ಅರ್ಥ ಆಯ್ತು. ಎಂಥ ದೊಡ್ಡ ಟೆರರಿಸ್ಟೇ ಆದ್ರೂ ಮನೇಲಿ ಹೆಂಡತಿಗೆ ಅವನು ಎದುರಲೇಬೇಕು. ಅದರಲ್ಲೂ ಆ ಹೆಂಡತಿ ಆಗಿರೋಳು ಮಲ್ಲಿ ತರದೋಳಾಗ್ಬಿಟ್ರೆ ಬರೀ ಎದುರುಕೊಳ್ಳೋದಲ್ಲ, ಮೈಯೆಲ್ಲ ಪರ್ಚ್ಕೋಬೇಕು, ಹಂಗಾಗುತ್ತೆ. ನನ್ನ ಬಾಳಿನ ದೊಡ್ಡ ಕೆಟ್ಟ ಅಂಟು ಅವಳು. ಆ ಅಂಟಿಂದ ಬಿಡಿಸ್ಕೋಬೇಕು ಅಂತ ಇಷ್ಟೊಂದು ಪ್ರಯತ್ನ ಪಡ್ತಾರಲ್ಲ. ಅಂಕಲ್, ನನಗೆ ಬೇರೆ ಏನೂ ಬೇಕಾಗಿಲ್ಲ. ಅವಳಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು. ಭೂಮಿ ಮೇಲೆ ಕೂತಿ ಜಾಗದಲ್ಲೇ ಸ್ವರ್ಗ ಕಾಣ್ಬಿಡ್ತೀನಿ ನಾನು. ನರ್ಕ ತೋರಿಸ್ತಾ ಇದ್ದಾಳೆ ನನಗೆ ಅವಳು. ಮೊದಲು ನಿನ್ನ ಹೆಂಡತಿ ಬಗ್ಗೆ ಹೇಳಿದಾಗ ಭಾಳ ಮುಗ್ದೆ ಅವಳು, ಪಾಪ ಪುಣ್ಯಕೋಟಿ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ಇವಳು ನಿನ್ನ ಹೆಂಡತಿ ಮುಗ್ದೇನೂ ಅಲ್ಲ, ಪುಣ್ಯಕೋಟಿನೂ ಅಲ್ಲ. ಡೇಂಜರ್, ಮಹಾ ಡೇಂಜರ್. ಆಕೆ ವಿಚಾರದಲ್ಲಿ ನೀನು ಎಷ್ಟು ಹುಷಾರಾಗಿದ್ರು ಸಾಲ್ತು. ಇವತ್ತು ನನಗೆ ಆವಾಜ್ ಹಾಕೋದವಳು, ನಾಳೆ ನೀನು ದಿಯಾನ್ ಮದುವೆ ಆದರೆ ಯಾವ ರೇಂಜಿಗೆ ರೊಚ್ಚಿಡ್ಬೋದು ಅಂತ ಯೋಚನೆ ಮಾಡ. ಜ್ವಾಲಾಮುಖಿ ಆಗ್ಬಿಡ್ತಾಳೆ, ಬೆಂಕಿನೇ ಕಾರ್ ಬಿಡ್ತಾಳೆ. ನನಗೆ ಆವಾಜ್ ಹಾಕೋ ಮಟ್ಟಕ್ಕೆ ಬಂದ್ಬಿಟ್ಟಲ್ಲ ಅವಳು. ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಜಯ, ನಾನೇ ವಿಚಾರಿಸ್ಕೊತೀನಿ. ಅವಳ ಕಥೆನ ನಾನೇ ಮುಗಿಸ್ತೀನಿ. ಅಷ್ಟು ಮಾಡಿ ಅಂಕಲ್, ದಯವಿಟ್ಟು ಅದೊಂದು ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಿ. ಅವಳು ಕತೆ ಮುಗಿಸ್ಬಿಟ್ಟು ನನಗೂ ನನ್ನ ಬೇಬಿಗೂ ಮದುವೆ ಮಾಡಿಸಿ ಅಂಕಲ್. ಅಷ್ಟು ಮಾಡಿ ಸಾಕು ಅಂಕಲ್. ನಿಮ್ಮ ಹೆಸರಲ್ಲಿ ಒಂದು ದೊಡ್ಡ ದೇವಸ್ಥಾನ ಕಟ್ತೇನೆ ಅಂಕಲ್. ಸರಿ, ನೀನೇನು ತಲೆ ಕೆಡಿಸ್ಕೊಬೇಡ. ಮೊದಲು ನಿನಗೂ ದಿಯಾಗೂ ಮದುವೆ ಮಾಡಿಸಿ ಆಮೇಲೆ ಅವಳ ಕತೆ ಮುಗಿಸ್ತೀನಿ. ಖುಷಿನಾ? ಕೇಳ್ತಿರಲ್ಲ ಅಂಕಲ್, ಹೊಟ್ಟೆಗೆ ಕಾಸ್ಟ್ಲಿ ಸ್ಕಾಚ್ ಕೊಡೋದಷ್ಟೇ ಸಂತೋಷ ಆಗ್ತಿದೆ ನನಗೆ. ಫಿಕ್ಸು ಅಂಕಲ್, ನಿಮ್ಮ ಹೆಸರಲ್ಲಿ ದೇವಸ್ಥಾನ ಫಿಕ್ಸ್. ನೀನೇನು ದೇವಸ್ಥಾನ ಕಟ್ಟಿಸ್ತೀವೋ ಅಥವಾ ನನ್ನ ಸಮಾಧಿನ ಕಟ್ಟಿಸ್ತೀವೋ ಕಾದ್ ನೋಡ್ಬೇಕಷ್ಟೆ. ಥೋ ಅಂಕಲ್, ಬಿಡ್ತೋ ಅನ್ನಿ ಅಂಕಲ್. ಇಂಥ ಒಳ್ಳೆ ಟೈಮಲ್ಲಿ ಎಂಥ ಕೆಟ್ಟ ಮಾತುಗಳಾಡ್ತೀರಾ ನೀವು? ಹೇಳ್ತಿಲ್ವಾ ದೇವಸ್ಥಾನ ಫಿಕ್ಸ್. ಸರಿ ಬಿಡು, ಏನೋ ಒಂದು ಕಟ್ಸು. ಓಕೆ, ಕಂಪ್ಲೀಟ್ಲಿ ಓಕೆ. ನೀವು ನನ್ನ ಹತ್ರ ಏನು ಮುಚ್ಚಿಡ್ತಿಲ್ಲ ತಾನೆ? ಯಾಕೆ ಸಡನ್ ಆಗಿ ಈ ಥರದ ಪ್ರಶ್ನೆ ಮಾಡ್ತಾ ಇದ್ದೀರಾ? ನೀವು ಸಡನ್ನಾಗಿ ಯೂಟರ್ನ್ ತೊಗೊಂಡ್ರಲ್ಲ, ಅದಕ್ಕೆ ನಾನು ಸಡನ್ನಾಗಿ ಕೇಳ್ತಿದ್ದೀನಿ. ಅರ್ಥ ಆಗಲಿಲ್ಲ. ಎಕ್ಸಾಕ್ಟ್ಲಿ, ನನಗೂ ಅರ್ಥ ಆಗ್ತಿಲ್ಲ. ನೀವೀಗ ಮಾತಾಡಿದ್ರಲ್ಲ, ನನಗೆ ಆಶ್ಚರ್ಯ ಆಗ್ತಿದೆ. ಭೂಪತಿ ಬಗ್ಗೆ ಮಾತಾಡ್ತಿದ್ದೀನಿ. ಏನು? ಗೌತಮ್ ಅವರೇ, ಮಲ್ಲಿ ಭೂಪತಿ ಅವ್ರಿಗೆ ಆವಾಸ ಆಗಿ ಬಂದ್ಲು, ಅದಕ್ಕೆ ನೀವು ಅವಳಿಗೆ ಕ್ಲಾಸ್ ತೊಗೊಂಡ್ರಿ. ತಪ್ಪು ಅಂತ ನಾನು ಹೇಳ್ತಿಲ್ಲ, ಒಂದು ರೀತಿಯಲ್ಲಿ ನೀವು ಮಾಡಿರೋದು ಸರಿನೇ. ಆದರೆ ನೀವು ಭೂಪತಿಯವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸಿದ್ರಲ್ಲ, ಅದು ನನಗೆ ತುಂಬ ಸ್ಟ್ರೇಂಜ್ ಅನ್ನಿಸ್ತು. ಅದಕ್ಕೆ ಕೇಳ್ತಿದ್ದೀನಿ, ನೀವೇನು ಮುಚ್ಚಿಡ್ತಿಲ್ಲ ತಾನೆ? ಭೂಮಿಕಾ, ಇದಕ್ಕೆ ಬೇರೆ ಯಾವ ಅರ್ಥನೂ ಇಲ್ಲ. ಬಟ್ ನಿಮ್ಗೆ ಯಾಕೆ ಸ್ಟ್ರೇಂಜ್ ಅಂತ ಅನ್ನಿಸ್ತೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಭೂಮಿಕಾ, ಇವತ್ತು ಆ ಭೂಪತಿ ಏನೇ ಆಗಿರ್ಬೋದು, ಬಟ್ ಒಂದು ಕಾಲದಲ್ಲಿ ನಮ್ಮ ಫ್ಯಾಮಿಲಿಗೆ ತುಂಬ ಬೇಕಾದವರಾಗಿದ್ದರು. ಅವ್ರ ಬಗ್ಗೆ ನನಗೆ ವಿಶೇಷವಾದ ಗೌರವ ಇದೆ. ವಯಸ್ಸಾಗಿದೆ, ಒಂದು ಕೈ ಇಲ್ಲ. ಆ ಕಾರಣಕ್ಕೆ ನಾನು ಅವ್ರ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸ್ದೆ. ಅದರಲ್ಲೇನೂ ತಪ್ಪಿಲ್ಲ ಅಂತ ಅನ್ಕೋತೀನಿ. ಅವ್ರೇನು ಅನ್ನೋದಕ್ಕಿಂತ ಮಲ್ಲಿ ಮೇಲಿನ ಕನಸನಿಗೆ ಕಿವಿ ಮಾತು ಹೇಳಿದೆ ಅಷ್ಟೇ. ಬಟ್ ಮಲ್ಲಿ ಒಂದು ಪಾಯಿಂಟ್ ಹೇಳಿದ್ಲು, ಭೂಪತಿಯವರು ಅವ್ರ ವಯಸ್ಸಿಗೆ ತಕ್ಕಂಗೆ ನಡ್ಕೊಂಡ್ರೆ ನಾವು ಮರ್ಯಾದೆ ಕೊಡ್ಬೋದು. ಅದು ಅಲ್ಲದೆ ಗೌತಮ್ ಅವರೇ, ಭೂಪತಿಯವ್ರ ವಿಷಯದಲ್ಲಿ ನೀವು ಹೇಗೆ ಮಾತಾಡ್ತಿದ್ರಿ, ಹೇಗೆ ರಿಯಾಕ್ಟ್ ಮಾಡ್ತಿದ್ರಿ ಅಂತ ನಾನು ನೋಡಿದ್ದೀನಿ. ಅದಕ್ಕೆ ಕೇಳ್ತಿದ್ದೇನೆ. ನಾನು ಯಾವಾಗಲೂ ಕೋಪ ಮಾಡ್ಕೊಂಡಿರ್ಬೋದು, ಬಟ್ ನೀವು ದಯವಿಟ್ಟು ಅದಕ್ಕೂ ಇದಕ್ಕೂ ಲಿಂಕ್ ಮಾಡಬೇಡಿ. ದೊಡ್ಡವನಾಗಿ 4 ಬುದ್ಧಿ ಮಾತು ಹೇಳಬೇಕಾಗಿತ್ತು, ಹೇಳಿದೆ ಅಷ್ಟೇ. ಅದು ನನ್ನ ಡ್ಯೂಟಿ. ನೀವು ಈ ಥರ ಯೋಚನೆ ಮಾಡಿ, ನಾಳೆ ಮಲ್ಲಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಯಾರು ಹೊಣೆ? ಅವಳು ಈ ಮನೆ ಸೊಸೆ, ಅವಳನ್ನ ಜೋಪಾನವಾಗಿ ನೋಡ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ. ಅವಳಿಗೇನಾದರೂ ಆದರೆ ತಾತನಿಗೆ ಏನು ಅಂತ ಉತ್ತರ ಕೊಡೋದು? ನೋಡಿ ಭೂಮಿಕಾ, ರೈವಲರಿ ಇರೋದು ನನ್ನ ಮತ್ತು ಭೂಪತಿಯವರ ಮಧ್ಯ.
ಇದರಲ್ಲಿ ನನ್ನ ಫ್ಯಾಮಿಲಿಯವರು ಇನ್ವಾಲ್ವ್ ಆಗೋದು, ಅದರಿಂದ ಅವ್ರಿಗೆ ರಿಸ್ಕ್ ಆಗೋದು ನನಗೆ ಇಷ್ಟ ಇಲ್ಲ. ಆ ಕನ್ಸರ್ನಲ್ಲಿ ನಾನು ಮಲ್ಲಿಗೆ ಬುದ್ಧಿವಾದ ಹೇಳಿದೆ ಅಷ್ಟೇ. ಇದನ್ನು ನೀವು ಅರ್ಥ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡೆ, ಬದಲಾಗಿ ನೀವು ನನ್ನನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಾ. ಹೋಗಿ ಅವಳಿಗೆ ಬುದ್ಧಿವಾದ ಹೇಳಿ. ಐಮ್ ಸಾರಿ, ನಾನು ಅವಳ ಹತ್ರ ಮಾತಾಡ್ತೀನಿ, ನೀವು ಕೂಲಾಗಿ. ಯಾ ಕ್ಷಮಿಸಿ ಭೂಮಿಕಾ ಅವರೇ, ಮಲ್ಲಿ ಭೂಪತಿಯವ್ರ ಮಗಳು ಅನ್ನೋ ವಿಚಾರನ ನಾನು ನಿಮ್ಮಿಂದ ಮುಚ್ಚಿಡ್ತಾ ಇದ್ದೀನಿ. ಯಾಕೆಂದರೆ ಆ ವಿಷಯ ನಿಮಗೆ ಗೊತ್ತಾದರೆ ಅವರಿಬ್ಬರನ್ನು ಒಂದು ಮಾಡೋದಕ್ಕೆ ನೀವು ಟ್ರೈ ಮಾಡ್ತೀರಾ. ಅದು ಹಾಗಾಗಬಾರ್ದು. ಯಾಕೆಂದರೆ ತಾತ ನನ್ನ ಹತ್ರ ಮಾತು ತೊಗೊಂಡಿದ್ದಾರೆ, ಈ ವಿಷಯ ಯಾರಿಗೂ ಹೇಳಬಾರ್ದು ಅಂತ. ರೀ ಮಲ್ಲಿ ಬಂದ್ರಾ? ಹಾಂ, ಯಾಕ್ರಿ ಇಷ್ಟೊಂದು ಲೇಟು? ಅದು ಕೆಲಸ ಲೇಟ್ ಆಯಿತು ಮಲ್ಲಿ, ಅದಕ್ಕೆ ಲೇಟ್. ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಬನ್ನಿ ಊಟ ಮಾಡೋಣ. ಊಟ ನಂದಾಯ್ತು ಮಲ್ಲಿ, ನಂದು ಊಟ ಆಯಿತು, ನನಗೆ ಬೇಡ. ಏನು ಬೇಡವಾ? ರೀ ಏನಾಯ್ತು? ನಿನ್ನ ಊಟ ಬೇಡವಾ? ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ, ನೀವು ಊಟ ಮಾಡಲೇಬೇಕು. ಮಾಡ್ತೀನಿ ಮಲ್ಲಿ, ಮಾಡ್ತೀನಿ, ನಿನಗೋಸ್ಕರ ಮತ್ತೆ ಊಟ ಮಾಡ್ತೀನಿ, ತೊಂದರೆ ಇಲ್ಲ, ಮಾಡ್ತೀನಿ. ನಾನು ಫ್ರೆಶ್ ಅಪ್ ಆಗ್ಬಿಡ್ತೀನಿ. ಅದೆಲ್ಲ ಏನೂ ಬೇಡ, ಈಗಾಗಲೇ ತಡ ಆಗೈತೆ. ನೀವು ಊಟ ಮಾಡಲೇಬೇಕು. ನಾವು ತಗೊಂಬರ್ತೀನಿ, ನೀವು ಕೈ ತೊಳ್ಕೊಂಬನ್ನಿ. ಹಾಂ ಮಲ್ಲಿ, ಆಯಿತು. ಬಾ ದೇವ್ರೆ, ಮಲ್ಲಿ ನನ್ನ ಪಾಲಿಗೆ ಮಾರಿ ಆಗೋಕ್ಕೂ ಮುಂಚೆ ಕೈ ತೊಳ್ಕೊಂಬಂದು ಊಟ ಮಾಡ್ಬಿಡ. ಅತ್ತೆ ಮಾವ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಜೀವ ಪರವಾಗಿ ನಾನು ಸಾರಿ ಕೇಳ್ತಾ ಇದ್ದೀನಿ. ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳೋದು? ಹೇಗಿದ್ದ ಇವನು, ಈಗ ಹೇಗಾಗಿದ್ದಾನೆ? ಈ ಥರ ಬದಲಾಗ್ತಾನೆ ಅಂತ ನಾವು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಮೊದಲೆಲ್ಲ ಇದ್ರೆ ಇಂಥ ಮಗ ಇರಬೇಕು ಅಂತ ಹೆಮ್ಮೆ ಪಡ್ತಿದ್ದೆ, ಆದರೆ ಈಗ ನಮ್ಮ ಮಗ ಯಾಕೆ ಹೀಗಾಗಿದ್ದಾನೆ ಅಂತ ಪರಿತಪ್ಸೋಕಾಗಿದೆ. ಒಂದು ವೇಳೆ ಈ ವಿಷಯ ಅಳಿಯಂದರಿಗೆ ಭೂಮಿಗೆ ಗೊತ್ತಾದರೆ ಅವ್ರೇನು ಅಂದ್ಕೊಳ್ಳಲ್ಲ, ಎಷ್ಟು ನೊಂದ್ಕೊಳ್ಳಲ್ಲ ಅವರು. ನಮ್ಮನ್ನ ಕ್ಷಮಿಸ್ಬಿಡು ಕಂದ. ನಮ್ಮ ಮಗನ್ನ ಬೆಳೆಸೋದ್ರಲ್ಲಿ ನಾವೇನೋ ಎಡವಟ್ಟು ಮಾಡಿಬಿಟ್ಟಿದ್ದೀವಿ. ಇದು ನಮ್ಮ ಸೋಲು. ಮಾವ ಪ್ಲೀಸ್, ಯಾಕೆ ನೀವು ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇದರಲ್ಲಿ ನಿಮ್ಮ ತಪ್ಪೇನಿದೆ? ನೀವು ಅವನ ಸರಿಯಾಗಿ ಬೆಳೆಸಿದ್ದೀರಾ, ಆದರೆ ಅವನೇ ಯಾರ್ಯಾರೋ ಸವಾಸ ಮಾಡಿ ಹೀಗಾಡ್ತಿದ್ದಾನೆ. ಮಾವ ಅವನೇನು ಚಿಕ್ಕ ಹುಡುಗನ, ಅವನಿಗೂ ಬುದ್ಧಿ ಇದೆ ಅಲ್ವಾ? ಸರಿ ಯಾವುದು ತಪ್ಪು ಯಾವುದು ಅಂತ ಅವನಿಗೂ ಗೊತ್ತಿರ್ಬೇಕಲ್ವಾ? ಅವನು ಮಾಡ್ತಿರೋ ತಪ್ಪಿಗೆ ನೀವು ಯಾಕೆ ನಿಮ್ಮನ್ನು ಬ್ಲೇಮ್ ಮಾಡ್ಕೊಳ್ತೀರಾ? ಎಲ್ಲ ನನ್ನ ಹಣೆ ಬರ ಅಷ್ಟೆ. ಒಳ್ಳೆ ಹುಡುಗ ಅಂತ ಮದುವೆ ಆದರೆ ಈಗ ಲೂಸ್ ಥರ ಆಡಿ ನಮ್ಮ ಹೊಟ್ಟೆನೆಲ್ಲ ಉರಿಸ್ತಾ ಇದ್ದಾನೆ. ಮಾವ, ನೀವು ದಯವಿಟ್ಟು ಏನು ವರಿ ಮಾಡಬೇಡಿ. ನಾನು ನಿಮ್ಮ ಮನೆ ಸೊಸೆ ಮಾತ್ರ ಅಲ್ಲ, ನಾನು ನಿಮ್ಮ ಮಗಳಿದ್ದ ಹಾಗೆ. ಇಂಥ ವಿಷಯನೆಲ್ಲ ಅಣ್ಣಂಗಾಗ್ಲಿ ಅತ್ತಿಗೆಗಾಗ್ಲಿ ಹೇಳ್ತೀನ? ಮೋರ್ ಓವರ್ ಶಿ ಈಸ್ ಕ್ಯಾರಿಂಗ್. ಇಂಥ ವಿಷಯನೆಲ್ಲ ಡಿಸ್ಕಸ್ಸೇ ಮಾಡೋಕ್ಕಾಗಲ್ಲ. ನೀವೇನು ವರಿ ಮಾಡಬೇಡಿ, ಇದೆಲ್ಲ ನಮ್ಮ ಮಧ್ಯನೇ ಇರುತ್ತೆ. ಇದನ್ನೆಲ್ಲ ನಾವೇ ಸರಿ ಮಾಡೋಣ. ದಯವಿಟ್ಟು ನೀವು ಸಮಾಧಾನ ಮಾಡ್ಕೊಳ್ಳಿ. ನೋಡಿದ್ಯಾ ಮಂದಾಕಿನಿ, ಇವಳು ನಮ್ಮ ಮಗಳಲ್ಲ, ಆದರೆ ನಾವು ಬೇಜಾರು ಮಾಡ್ಕೋಬಾರ್ದು, ನಾವು ನೆಮ್ಮದಿಯಾಗಿರಬೇಕು ಅಂತ ಯೋಚನೆ ಮಾಡ್ತಾಳೆ. ನಮಗೋಸ್ಕರ ಅವಳ ಮನಸ್ಸು ಮಿಡಿಯತ್ತೆ, ಆದರೆ ನಮ್ಮ ಮಗನಿಗೆ ಏನು ಅನ್ನಿಸ್ತಾ ಇಲ್ವಲ್ಲ. ನಮ್ಮ ಭಾವನೆಗಳಿಗೆ ಎಳ್ಳಷ್ಟು ಮರ್ಯಾದೆ ಕೊಡ್ತಾ ಇಲ್ಲ. ಇದಕ್ಕೇನು ಅನ್ಬೇಕು ನಾವು? ಇದಕ್ಕೋಸ್ಕರನ ನಾವು ಅವನ್ನ ಬೆಳೆಸಿ ದೊಡ್ಡವನಾಗಿ ಮಾಡಿದ್ದು. ತಿನ್ರಿ. ರೀ
ತಿನ್ನಿ. ಹಾಂ ತಿಂತೀನಿ. ಚೆನ್ನಾಗೈತಾ? ಏಯ್ ಅದ್ಭುತ ಮಲ್ಲಿ, ಸೂಪರ್, ಎಕ್ಸ್ಟ್ರಾರ್ಡಿನರಿ. ಒಂದು ಇದು ಹಾಕು, ಸಾಂಬಾರು ಬಿಡಿಸು. ಹಾಂ ಚೆನ್ನಾಗಿದೆ. ಆದ್ರೆ ರೀ, ಏನಾರ ಆಯ್ತಾ? ಯಾಕೆ ಇಷ್ಟೊಂದು ಎದುರ್ಕೊಂಡಿದ್ದೀರಾ? ಒಳ್ಳೆ ಹುಲಿನ ನೋಡಿ ಎದುರ್ಕೊಂಡಿರೋ ಜಿಂಕೆ ಮರಿತಾರ. ಏನಾಯ್ತು? ಏಯ್ ನಾನು ಯಾಕೆ ಎದುರ್ಕೊಳ್ಳಿ? ನೋ ವೇ, ಚಾನ್ಸೇ ಇಲ್ಲ. ಐ ಆಮ್ ಫೈನ್. ರೀ, ಆ ಕ್ರೆಡಿಟ್ ಕಾರ್ಡ್ನವ್ರು ಏನಾದರೂ ಮತ್ತೆ ಫೋನ್ ಮಾಡಿದ್ರಾ? ಅಯ್ಯೋ ಹುಷಾರು. ಮಾಡಿಲ್ಲ ಮಲ್ಲಿ. ಅಂಥವ್ರ ನಂಬರ್ನ ಹುಡುಕಿ ಬ್ಲಾಕ್ ಮಾಡಿಡಿ. ನಾನಾಗಿದ್ರೆ ಹಾಗೆ ಮಾಡ್ತಿದ್ದೆ. ಮಾಡ್ತೀನಿ ಮಲ್ಲಿ, ಮಾಡ್ತೀನಿ. ನೀನು ಹೇಳಿ ಕರೆಕ್ಟು, ಹಂಗೆ ಮಾಡ್ತೀನಿ. ಊರಿ ಮಾಡಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಡ ಹೇಳಿ. ಒಂದು ಕಡೆ ಮನೆ, ಇನ್ನೊಂದು ಕಡೆ ಕನ್ಸ್ಟ್ರಕ್ಷನ್ ಸೈಟು, ಅದ್ರ ಮಧ್ಯೆ ಕ್ಲೈಂಟ್ ಮೀಟಿಂಗು. ಹಗಲೆಲ್ಲ ದುಡ್ಡು ಸಾಲದು ಅಂತ ರಾತ್ರಿ ಬೇರೆ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಕೆಲಸ ಬೇರೆ ಇರ್ತೈತೆ ನಿಮಗೆ. ಅಲ್ಲಿಗೆ ಬೇರೆ ಹೋಗ್ಬೇಕು. ನಿಮಗೆ ಯಾವುದನ್ನು ಬಿಡೋಕ್ಕಾಗಲ್ಲ. ಪಾಪ ನಿಮಗೆ ಎಷ್ಟು ಸುಸ್ತಾಗ್ತೈತೆ, ಕಷ್ಟ ಆಗಲ್ವೇನ್ರಿ ನಿಮಗೆ? ಆಮೇಲೆ ಆಗುತ್ತೆ, ಏನು ಮಾಡೋದು, ಮ್ಯಾನೇಜ್ ಮಾಡಲೇಬೇಕಲ್ಲ ಕೆಲಸ. ಸರಿ, ಇನ್ನೊಂದು ಸ್ವಲ್ಪ ಹಾಕ್ಲಾ? ಸರಿ, ಎತ್ತಿಟ್ಬಿಡ್ತೀನಿ. ಬಾ ದೇವ್ರೆ, ಲೈಫಲ್ಲಿ ಈ ಜೇಡಿ ಯಾವತ್ತೂ ಈ ರೇಂಜಿಗೆ ಎದುರಲಿಲ್ಲ. ರಾಜೇಂದ್ರ ಭೂಪತಿ ಕುತ್ತಿಗೆಯಲ್ಲಿ ಇದ್ದಿದ್ದ ಮಚ್ಚು ಯಾಕೋ ನನ್ನ ಕುತ್ತಿಗೆಗೆ ಬರೋಂಗೆ ಕಾಣಿಸ್ತಿದೆ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಚ್ಚು, ಕೊಡ್ಲಿ, ಚಾಕು ಇದು ಯಾವುದೇ ಕೈಗೆ ಸಿಗ್ದಂಗೆ ನೋಡ್ಕೋಬೇಕು. ಫಸ್ಟ್ ಆ ಕೆಲಸ ಮಾಡಬೇಕು.